ಕಂಟಿನ್ಯೂಸ್ ಆಗಿ ನಮಗೆ ಸತತವಾಗಿ ಈ ಹೋರಾಟದ ಬಗ್ಗೆ ಒತ್ತಡವನ್ನು ಹಾಕಿದ್ರು. ಇಲ್ಲಿ ರೇಷ್ಮೆ ಬೆಳೆಗಾರರಿಗೆ, ರೇಷ್ಮೆ ಉದ್ಯಮಕ್ಕೆ, ರೇಷ್ಮೆ ಕೂಲಿ ಕಾರ್ಮಿಕರಿಗೆ ಅಥವಾ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಪರಿಸರಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಆಡಳಿತ ವಂಚನೆಯನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಬೇಕು ಅಂತ ಹೇಳಿ ಅವರು ಸಂಪೂರ್ಣವಾಗಿ ನಮಗೆ ಒತ್ತಡವನ್ನು ಹಾಕಿದ್ರು. ಕಾರಣ ಇಷ್ಟೇ, ಅವರ ಮಾತಲ್ಲೇ ಗೊತ್ತಾಗ್ತದೆ ಅವರ ನೈತಿಕ ಹೋರಾಟ ಏನು ಅಂತ. ಅವರು ಊರಲ್ಲೇ ಇದ್ರು ಸಹ ಈ ಹೋರಾಟವನ್ನೆಲ್ಲ ಗಮನಿಸ್ತಾ ಇದ್ರು. ಕಾರಣ ಏನು ಅಂದ್ರೆ, ರಾಜ್ಯ ಸರ್ಕಾರಗಳು IPS, IAS ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡಿರ್ತಾರೆ. ರೇಷ್ಮೆ ಮಂತ್ರಿಗಳು ಇದ್ರ ಬಗ್ಗೆ ವರದಿ ತರಿಸ್ಕೋಬೇಕಿತ್ತು. ಆದ್ರೂ 112-14 ವರ್ಷಗಳ ಹಿಂದೆನೆ ಮೈಸೂರು ಪ್ರಾಂತ್ಯದ ಶ್ರೀನರಸೀಪುರ ತಾಲೂಕಿನ ಹಸಿಮತ್ತ ಬಿಸಿ ಬೆಲ್ಲದ ನಾಡು, ರೇಷ್ಮೆಯ ಬೀಡು ಅಂತ ಹೆಸರಿತ್ತು. ಯಾಕೆಂದ್ರೆ ನರಸೀಪುರ, ನಂಜನಗೂಡು, ಅದು ಇದು ನಮ್ಮ ಹೊರನಾಡು ಪ್ರದೇಶದ ಚಾಮರಾಜನಗರದವರೆಗೂ ಅಲ್ಲಿಯವರೆಗೆ ಬನ್ನೂರು ಭಾಗದಲ್ಲೂ ಕೂಡ ಹೆಚ್ಚು ನೀರಾವರಿ ಇಲ್ಲದಂತ ಸಂದರ್ಭದಲ್ಲಿ ಹೊಲ ಪ್ರದೇಶದಲ್ಲಿ ಒಂದು ಬೆಳೆಯಲ್ಲಿ ಎಲ್ಲಿ ಭತ್ತ ಬೆಳಿತೀವಿ ಡ್ರೈಲ್ಯಾಂಡು, ಅಲ್ಲಿ ರೇಷ್ಮೆಯನ್ನ ರೈತರು ಬೆಳೀತಾ ಇದ್ರು. ಯಾವಾಗ ರೇಷ್ಮೆಯನ್ನ ಬೆಳೀತಾರೆ ಅದು ತಿನ್ನೋ ಪದಾರ್ಥ ಅಲ್ಲ, ಅದು ಉಟ್ಕೊಳ್ಳೋ ಪದಾರ್ಥ, ಅಲಂಕರಿಸುವ ಪದಾರ್ಥ. ಹಂಗಾಗಿ ಅದಕ್ಕೊಂದು ಉದ್ಯಮವನ್ನು ಸೃಷ್ಟಿ ಮಾಡಬೇಕು, ಅದಕ್ಕೊಂದು ಮಾರುಕಟ್ಟೆಯನ್ನು ತರಬೇಕು ಅಂತೇಳಿ ರಾಜ ಆಸ್ಥಾನದಲ್ಲೇ ಮೈಸೂರು ಭಾಗದ ಶ್ರೀನರಸೀಪುರ ತಾಲೂಕಿನ ಹೃದಯ ಭಾಗದಲ್ಲಿ ರೇಷ್ಮೆ ಬೆಳೆಗಾರರ ಪರವಾಗಿ ಒಂದು ಮಾರುಕಟ್ಟೆಯನ್ನು ಮಾಡಿ, ಒಂದು ಉದ್ಯಮವನ್ನು ಸೃಷ್ಟಿ ಮಾಡಿ, ಅಲಂಕಾರ ಸೀರೆಗಳನ್ನು ಹುಟ್ಟುವಂತ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡುವ ಜೊತೆಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಒಂದು ಬೆಳೆಗಾರರು ಮತ್ತು ಉದ್ಯಮವನ್ನ ಜಂಟಿಯಾಗಿ ಅಣ್ಣ ತಮ್ಮಂದಿರಾಗಿ ನೋಡ್ತಾ ಇದ್ದಾರೆ. ಅವರು ಯಾವಾಗ ಅವರ ದೂರಾಲೋಚನೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಕೈಗಾರಿಕಾ ಪ್ರದೇಶ, ಒಂದು ಕಚ್ಚಾ ಪ್ರದೇಶವನ್ನ ಅಲಂಕೃತವಾಗಿ ಆಕರ್ಷಿಸುತ್ತೆ, ಆವಾಗ ಉದ್ಯಮ ಮತ್ತು ರೇಷ್ಮೆ ಬೆಳೆಗಾರರು, ರೈತರು ಎಲ್ಲರೂ ಕೂಡ ಸಹೋದರರ ಒಂದೇ ವೇದಿಕೆಯಲ್ಲಿ ಜಾಗೃತರಾಗಿದ್ದಾರೆ, ಕುಟುಂಬ ನಿರ್ವಹಣೆ ಮಾಡ್ತಾರೆ ಅನ್ನುವಂತ ದೂರಾಲೋಚನೆಯನ್ನು ಇಟ್ಕೊಂಡು ಅವರು ಈ ಒಂದು ಉದ್ಯಮದ ಸೃಷ್ಟಿ ಮಾಡಿದ್ರು. ಈಗ ಕೆಲವು ವ್ಯಕ್ತಿಗಳ ಒತ್ತಡಕ್ಕೆ ಒಂದು ಕ್ರೀಡಾಂಗಣವನ್ನು ಮಾಡಬೇಕು ಅಂತೇಳಿ ಅವರ ಆಲೋಚನೆ ಸರಿಯಾಗಿದೆ. ಆದ್ರೆ ಜಾಗವನ್ನು ಆಯ್ಕೆ ಮಾಡಿಕೊಟ್ಟಿರೋದು ತಪ್ಪಾಗಿರ್ತದೆ. ಹಂಗಾಗಿ ಈ ಕೈಗಾರಿಕಾ ಪ್ರದೇಶ ಏನಿದೆ, ರೇಷ್ಮೆ ಕೈಗಾರಿಕಾ ಪ್ರದೇಶ, ಆ ಆವರಣದಲ್ಲಿರ್ತಕ್ಕಂಥ ಮರ ಕಡಿಯುವ ಕೆಲಸದಿಂದ ಪರಿಸರ ಹಾಳಾಗ್ತದೆ. ಪರಿಸರ ಹಾಳಾಗುವುದರಿಂದ ಇಲ್ಲೇನಿರ್ತವೆ ಪಕ್ಷಿಗಳಿರ್ತವಲ್ಲ, ಆ ಪಕ್ಷಿಗಳ ಜೀವ ಸಂಕುಲವೇ ಹಾಳಾಗ್ತದೆ. ಜೊತೆಗೆ ಇಲ್ಲಿಯ ಉದ್ಯಮಿಗಳು ಏನಿರ್ತದೆ ಅವರ ಕುಟುಂಬ ಕೂಡ ನಾಶ ಆಗ್ತದೆ. ಅಲ್ಲಿಯ ರೇಷ್ಮೆ ಬೆಳೆಗಾರರು ಏನಿರ್ತಾರೆ ರೈತರು, ಅವ್ರಿಗೂ ಕೂಡ ಬೆಳೆ ಮಾಡಲಿಕ್ಕೆ ಕುಂಠಿತ ಆಗ್ತದೆ. ಸ್ಥಳೀಯವಾಗಿ ಕಾರ್ಖಾನೆ ಇದ್ರೆ ಸ್ಥಳೀಯ ಕಚ್ಚಾ ವಸ್ತುಗಳಿಗೆ ಡಿಮ್ಯಾಂಡ್ ಬರ್ತದೆ. ಆ ಉತ್ಪನ್ನವನ್ನು ಯಾರು ಮಾಡ್ತಾರೆ ಕೃಷಿ ಚಟುವಟಿಕೆಗಳಲ್ಲಿ ಅವರ ಕುಟುಂಬ ಕೂಡ ಹಸನಾಗಿರ್ತದೆ ಅನ್ನುವಂತ ಒಂದು ಜಂಟಿಯ ವರದಿಯನ್ನು ತಯಾರು ಮಾಡಿ ಮಹಾರಾಜರು ದೂರಾಲೋಚನೆ ಇಟ್ಕೊಂಡಿದ್ರು. ಆ ದೂರಾಲೋಚನೆಯ ದೂರದೃಷ್ಟಿಯವನ್ನ ಮಟ್ಟ ಹಾಕ್ಲಿಕ್ಕೋಸ್ಕರ, ತಮ್ಮ ಮೋಜು ಮಸ್ತಿಯನ್ನು ಮಾಡ್ಲಿಕ್ಕೋಸ್ಕರ ಇಲ್ಲಿ ಒಂದು ಕ್ರೀಡಾಂಗಣವನ್ನು ಮಾಡಿ ರಾಜರು ಕೊಟ್ಟಂತ ಕೊಡುಗೆಯನ್ನು ನಾಶ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೂರಾರು ಕುಟುಂಬಗಳು ಇಲ್ಲಿ ಏನು ಮಾಡ್ತಾ ಇದ್ದಾವೆ, ಜೀವನಾಂಶವನ್ನ, ಉದ್ಯೋಗವನ್ನ ಸೃಷ್ಟಿ ಮಾಡಿ ಆ ಉದ್ಯೋಗವನ್ನ ಕೂಡ ನಾಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಖಂಡನೀಯ. ಇಲ್ಲಿಯ MP ಗಳು ಯಾರಿದ್ದಾರೆ ಅವರು ಮತ್ತು ಅವರ ತಂದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾಜಿ ಹೋಗ್ತವರು ಕೂಡಲೇ ಸೆಸೆಕ್ನಲ್ಲಿ ಮಾತನಾಡಿ ಈ ಒಂದು ವರದಿ ಏನಿದೆ ತಾಲೂಕು ಮತ್ತು ಜಿಲ್ಲಾಡಳಿತ ಏನ್ ಮಾಡಿದೆ, ಈ ಭೂಮಿಯನ್ನು ಕಸಿಬೇಕು ಅಂತೇಳಿ ಅದನ್ನ ಉಳಿಸುವ ಪ್ರಯತ್ನವನ್ನು ಮತ್ತೊಮ್ಮೆ ಅವರು ಜಗಜ್ಜಾಹೀರು ಮಾಡುವಂತ ಮುಖಾಂತರ ಶ್ರೀನರಸೀಪುರ ಜನರ, ಉದ್ಯೋಗಿಗಳ, ರೈತರ ಹಿತ ಕಾಯುವಲ್ಲಿ ಯಶಸ್ವಿ ಆಗಬೇಕು. ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಮಂಡನೆ ಮಾಡಬೇಕು. ಅದರ ಮುಖಾಂತರವಾಗಿ ಈ ಜಾಗವನ್ನು ಉಳಿಸಬೇಕು, ಪರಿಸರವನ್ನು ಉಳಿಸಬೇಕು ಮತ್ತು ಇಲ್ಲಿ ಉದ್ಯೋಗವನ್ನು, ಕೈಗಾರಿಕಾ ಪ್ರದೇಶವನ್ನು ಉಳಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಕೂಡಲೇ ಇದನ್ನು ನಿಲ್ಲಿಸಬೇಕು ಈ ಪ್ರಕ್ರಿಯೆಯನ್ನು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ರೈತ ಸಂಘ, ಮೂಲ ಸಂಘಟನೆ, ಮೈಸೂರು ಜಿಲ್ಲಾಧ್ಯಕ್ಷರು, ಬನ್ನೂರು ಮಾರು.
ಸರ್ ಮಾತಾಡ್ತೀರಾ? ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ಪರಶುರಾಮೇಗೌಡ. ಪರಿಸರಕ್ಕಾಗಿ ನಾವು